ಎಲ್ಲರಿಗೂ ಸ್ವಾಗತ. ದೇವರ ನೆನೆಯುತ್ತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ಕೊಳ್ಳಿ ಇವತ್ತು ಸ್ಪೆಷಲ್ ಆಗಿ? ಏನು ಐಟಮ್ ಇದೆ ನಿನ್ನ ಹತ್ರ? ತೋರಿಸು. ಓಹ್, ಮಾವಿನ ಹಣ್ಣು. ಸರಿ, ಮಾವಿನ ಹಣ್ಣಿಂದ ಏನು ಐಟಮ್ ಮಾಡೋಕ್ಕಾಗುತ್ತೆ? ಹಾಂ, ಬೇಕಾ? ಸರಿ, ಐಸ್ ಕ್ರೀಮ್ ಮಾಡೋಣ ಆಯಿತಾ? ಚೆನ್ನಾಗಿ ತೊಳೆದು ಕಟ್ ಮಾಡಬೇಕು. ಓಕೆ, ಈ ಥರ ಹೆಚ್ಕೊಂಡು ಈ ಸಿಪ್ಪೆಯನ್ನು ತೆಕ್ಕೊಂಡು ಇದರದ ರಸ ಮತ್ತು ಪಲ್ಪನ್ನು ತೆಕ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ದಲ್ಲಿ ಬೆಲ್ಲ ಅಥವಾ ಬೆಲ್ಲದ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕು. ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಅಂದರೆ ಸ್ವೀಟ್ ಬರಬೇಕಲ್ವಾ, ಹಾಗಾಗಿ ಬೆಲ್ಲ ಹಾಕಬೇಕು. ನೀವು ಸಕ್ಕರೆ ಯೂಸ್ ಮಾಡ್ತೀನಿ ಅಂತಂದರೆ ಸಕ್ಕರೆನೂ ಹಾಕಿ. ನಾನು ಸಕ್ಕರೆ ಬೇಡ ಅಂತ ಇಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಹಾಕು, ಚೆಂದ ಸ್ವೀಟ್ ಆಗಲಿ. ಹಾಂ, ಸಾಕು. ಹಾಗೆಯೇ ಈಗ ಈ ಮಾವಿನ ಹಣ್ಣಿನ ಪಲ್ಪ್ ಮತ್ತು ರಸ ಎಲ್ಲ ತೆಕ್ಕೊಂಡಿರ್ತೀರಲ್ಲ, ಅದನ್ನು ಆ ಮಿಕ್ಸಿ ಜಾರಿಗೆ ಹಾಕಬೇಕಾಗುತ್ತೆ. ಇಲ್ಲಿ ಈ ಮಿಕ್ಸಿ ಜಾರಲ್ಲಿ ನಾವು ಬೆಲ್ಲ ಮತ್ತು ಮ್ಯಾಂಗೋ ಪಲ್ಪನ್ನು ಹಾಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕ್ರೀಮನ್ನು ಹಾಕೋಣ. ಆ ಮಿಶ್ರಣಕ್ಕೆ ನಾವು ಕ್ರೀಮನ್ನು ಹಾಕ್ತಾಯಿದ್ದೀವಿ. ನಿಮಗೆ ಕ್ರೀಮ್ ಇಲ್ಲ ನಿಮ್ಮ ಹತ್ರ ಅಂತಂದರೆ ಹಾಲನ್ನಾದರೂ ಹಾಕಿ ಅಥವಾ ಹಾಲಿನ ಪುಡಿ ಆದರೂ ಹಾಕಿ. ನಾನಿಲ್ಲಿ ಕ್ರೀಮನ್ನು ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ಅದು ಹಾಲಿನ ಪುಡಿನೂ ಇಲ್ಲ ಅಂತಂದರೆ ನೀವು ಹಾಲನ್ನು ಸ್ವಲ್ಪ ಪ್ರಮಾಣ ತೊಗೊಂಡು ಅದನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಬೇಕಾದಷ್ಟು ನೀವು ಸಕ್ಕರೆಯನ್ನು ಹಾಕೊಂಡಾದರೂ ಕುದಿಸ್ಬೋದು. ಕುದಿಸಿದ್ರೆ ಗಟ್ಟಿಯಾಗುತ್ತೆ. ಆಮೇಲೆ ಅದನ್ನು ನೀವು ಈ ಮಿಶ್ರಣಕ್ಕೆ ಹಾಕ್ಬೋದು. ಎಷ್ಟು ಬೇಕೋ ಅಷ್ಟು ಕ್ರೀಮನ್ನು ಹಾಕಿ